ಐದನೇ ಅವತಾರ ವಾಮನ ಅವತಾರ. ದಿತಿ ಮತ್ತು ಅದಿತಿ ದಕ್ಷ ಪ್ರಜಾಪತಿಯ ಪುತ್ರಿಯರು. ಇಬ್ಬರು ಕಶ್ಯಪ ಋಷಿಯನ್ನು ಮದುವೆಯಾದರು. ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ದಿತಿಯ ಮಕ್ಕಳು. ಇವರ ಮಕ್ಕಳು ಅಸುರರೆಂದು ಕರೆಸಿಕೊಂಡರು. ಅದಿತಿಯ ಮಕ್ಕಳು ಸುರರೆಂದು ಗುರುತಿಸಲ್ಪಟ್ಟರು. ದಿತಿ ಮತ್ತು ಅದಿತಿಯರ ಮಕ್ಕಳೆಲ್ಲರೂ ತಮ್ಮ ಗುಣ, ಧರ್ಮ ಹಾಗೂ ಸಂಸ್ಕೃತಿಯಿಂದ ಪ್ರತ್ಯೇಕವಾಗಿ ಸುರರೆಂದು ಗುರುತಿಸಲ್ಪಟ್ಟರು. ಸುರರು ಋಷಿ ಮುನಿಗಳನ್ನು ಹಾಗೂ ದೇವರನ್ನು ಗೌರವಿಸಿದ್ದರು. ಇತರರ ಕುರಿತು ದಯವುಳ್ಳವರಾಗಿದ್ದರು. ತಾನು ಜೀವಿಸು, ಇತರರನ್ನು ಜೀವಿಸಲು ಬಿಡು ಎನ್ನುವುದೇ ದೇವತೆಗಳ ಸಿದ್ಧಾಂತವಾಗಿತ್ತು. ಆದರೆ ಅಸುರರು ದೇವತೆಗಳ ಜೀವನ ಶೈಲಿ ಹಾಗೂ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿದ್ದರು. ಅಸುರರು ಸ್ವಭಾವತಃ ಸ್ವಾರ್ಥಿಗಳು. ಇತರರನ್ನು ಲಕ್ಷಿಸುವವರಲ್ಲ, ಪೀಡಿಸುವವರು. ಆದಾಗ್ಯೂ ಅಸುರರಲ್ಲಿ ಉತ್ತಮರೂ ಇದ್ದರು. ಎರಡು ರೀತಿಯ ಉದಾಹರಣೆಗಳೆಂದರೆ ಭಕ್ತ ಪ್ರಹ್ಲಾದ ಮತ್ತು ರಾವಣ. ಹುಟ್ಟಿನಿಂದ ಯಾರು ಏನೇ ಆಗಿರಲಿ ಅವರ ಗುಣ ನಡತೆಗೆ ತಕ್ಕಂತೆ ವಿಷ್ಣು ನ್ಯಾಯ ಒದಗಿಸುತ್ತಾನೆ. ಮಾಡಿದ ಪಾಪ ಕರ್ಮಗಳಿಗೆ ಶಿಕ್ಷೆಯೇ ನೀಡುತ್ತಾನೆ. ಮುಂದೆ ವಿಷ್ಣು ವಾಮನ ಅವತಾರ ತಾಳಿ ಬಲಿ ಚಕ್ರವರ್ತಿ ಹಾಗೂ ಇಂದ್ರರ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿದ್ದ ಎಂಬುದನ್ನು ಈಗ ನೋಡೋಣ. ಇಂದ್ರ ಮತ್ತೆ ಪರಾಭವಗೊಂಡ. ಇಂದ್ರ ಮತ್ತೆ ಇಂದ್ರಲೋಕಕ್ಕೆ ಹಾಗೂ ಅದರ ರಾಜಧಾನಿ ಅಮರಾವತಿಯನ್ನು ಅಸುರರಿಂದ ಹಿಂದೆ ಪಡೆದ. ಆದರೆ ಅದನ್ನು ಬಹಳ ಕಾಲದವರೆಗೆ ಉಳಿಸಿಕೊಳ್ಳಲಾಗಲಿಲ್ಲ. ಬಲಿ ಚಕ್ರವರ್ತಿ ತುಂಬ ಮಹತ್ವಾಕಾಂಕ್ಷಿ. ಈತ ಮತ್ತೊಮ್ಮೆ ಇಂದ್ರಲೋಕವನ್ನು ಗೆದ್ದೆಯುವ ಹುನ್ನಾರ ನಡೆಸಿದ್ದ. ಹಿಂದೆ ಇಂದ್ರನ ತನ್ನ ತಲೆಯನ್ನು ಕಡಿದಿದ್ದು ತಾನು ದೈತ್ಯ ಗುರು ಶುಕ್ರಾಚಾರ್ಯರಿಂದ ಮರುಜೀವ ಪಡೆದಿದ್ದು ಬಲಿ ಚಕ್ರವರ್ತಿ ಮರೆತಿರಲಿಲ್ಲ. ಅಸುರರಿಗೆ ಅಮೃತ ಸಿಕ್ಕಿರಲಿಲ್ಲ ನಿಜ. ಆದರೆ ಅಸುರರು ಗುರು ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ಮಂತ್ರ ಗೊತ್ತಿದ್ದುದರಿಂದ ಅವರು ಮೃತ ಅಸುರರನ್ನು ಆ ಮಂತ್ರದಿಂದ ಮತ್ತೆ ಬದುಕಿಸುತ್ತಿದ್ದರು. ಅಸುರರಿಗೆ ಅಮೃತ ನಿರಾಕರಿಸಿದ್ದರಿಂದ ಹಾಗೂ ಇಂದ್ರ ತನ್ನನ್ನು ಸಂಹರಿಸಿದುದರಿಂದ ಸೇಡಿಗಾಗಿ ಬಲಿ ಮತ್ತೊಮ್ಮೆ ಇಂದ್ರನ ಮೇಲೆ ದಾಳಿ ಎಸಗಲು ನಿರ್ಧರಿಸಿದ್ದ. ಇಂದ್ರನ ವಿರುದ್ಧ ನಿರ್ಣಯಾತ್ಮಕ ಯುದ್ಧ ಮಾಡಲು ತನ್ನ ಗುರುವಿನ ಉಪದೇಶ ಪಡೆದ. ತನ್ನ ಸೈನ್ಯ ಬಲವನ್ನು ಹೆಚ್ಚಿಸಲು ಹಾಗೂ ಸೈನ್ಯಕ್ಕೆ ಧೈರ್ಯ ತುಂಬಲು ವಿಶ್ವಜಿತ್ ಮಹಾಯಜ್ಞವನ್ನು ಮಾಡುವಂತೆ ಶುಕ್ರಾಚಾರ್ಯರು ಬಲಿಗೆ ಉಪದೇಶ ನೀಡಿದರು. ಬಲಿ ಅತ್ಯಂತ ಸಫಲವಾಗಿ ಯಜ್ಞ ಪೂರೈಸಿದ್ದ. ತನಗಾಗಿ ಬಂಗಾರದ ರಥವನ್ನು, ವಿಶೇಷ ಶಕ್ತಿಯುಳ್ಳ ಆಯುಧಗಳನ್ನು, ಬಿಲ್ಲು ಬಾಣಗಳನ್ನು ಹಾಗೂ ತನ್ನ ಸೈನ್ಯಕ್ಕಾಗಿ ವಿವಿಧ ಯುದ್ಧಾಸ್ತ್ರಗಳನ್ನು ಪಡೆದುಕೊಂಡ. ಅಲ್ಲದೆ ಶುಕ್ರಾಚಾರ್ಯರಿಂದ ಶಂಖವನ್ನು, ಪ್ರಹ್ಲಾದನಿಂದ ಮಹಾಧನಸ್ಸನ್ನು, ಅಕ್ಷಯ ಬತ್ತಳಿಕೆಯನ್ನು ಪಡೆದ. ಅತ್ಯಂತ ಪ್ರಬಲನಾದ ಬಲಿ ಇಂದ್ರನ ಮೇಲೆ ಯುದ್ಧ ಸಾರಿದ. ಇಂದ್ರ ಯುದ್ಧದಲ್ಲಿ ಸೋತು ತನ್ನವರೊಂದಿಗೆ ಇಂದ್ರಲೋಕ ತೊರೆದು ತಲೆ ಮರೆಸಿಕೊಳ್ಳಲು ಓಡಿ ಹೋದ. ಬಲಿ ಸ್ವರ್ಗದ ಅಧಿಕಾರಿಯಾದ. ಬಲಿ ಚಕ್ರವರ್ತಿಯಾದ ನಂತರ ಮತ್ತೊಮ್ಮೆ 100 ಅಶ್ವಮೇಧ ಯಾಗಗಳನ್ನು ಮಾಡಲು ನಿರ್ಧರಿಸಿದ್ದ. ಅಮೃತದಿಂದ ವಂಚಿತರಾಗಿದ್ದರೂ ಕೂಡ ಅಸುರರು ಮತ್ತಷ್ಟು ಬಲಶಾಲಿಗಳಾದರು. ತಮ್ಮ ರಾಜ ಬಲಿಯ ಕುರಿತು ಅಸುರರಿಗೆ ತುಂಬ ಹೆಮ್ಮೆ ಇತ್ತು. ಎಂದಿನಂತೆ ತಮ್ಮ ಉತ್ತಮ ಸಮಯಕ್ಕಾಗಿ ಇಂದ್ರ ಮತ್ತವನ್ನು ಹಿಂಬಾಲಕರು ಕಾಯ್ದುಕೊಂಡಿದ್ದರು. ಬಲಿಗೆ ತನ್ನ ವಿಜಯದ ವೈಭವವನ್ನು ಆಚರಿಸಲು ಅಶ್ವಮೇಧಯಗಳನ್ನು ಮಾಡುವ ಉದ್ದೇಶವಿರಲಿಲ್ಲ. ತನ್ನನ್ನು ಎದುರಿಸುವ ರಾಜರಾದರೂ ಪೃಥ್ವಿಯಲ್ಲಿ ಉಳಿದಿದ್ದಾರೇನು ಎಂಬುದನ್ನು ತಿಳಿಯಲು ಮಾಡಿದ್ದ. ಅದಿತಿ ವಿಷ್ಣುವನ್ನು ಪ್ರಸನ್ನಗೊಳಿಸಿದ್ದಳು. ದಿತಿಯ ಮಕ್ಕಳು ಪೃಥ್ವಿ ಹಾಗೂ ಸ್ವರ್ಗಲೋಕವನ್ನು ಗೆದ್ದು ವೈಭವಯುತವಾಗಿ ರಾಜ್ಯಭಾರ ಮಾಡಿಕೊಂಡಿದ್ದರು. ಆದರೆ ಆಕೆಯ ಸಹೋದರಿ ಅದಿತಿಗೆ ತನ್ನ ಮಕ್ಕಳು ತಮ್ಮ ಅಧಿಕಾರ ಕಳೆದುಕೊಂಡು ತೊಳಲಾಡುವುದನ್ನು ನೋಡಲಾಗಲಿಲ್ಲ. ಕಾರಣ ಅದಿತಿ ನೇರವಾಗಿ ತನ್ನ ಗಂಡ ಕಶ್ಯಪ ಋಷಿಯ ಬಳಿಗೆ ಬಂದು ತನ್ನ ಮಕ್ಕಳಿಗೆ ಬಂದ ಪರಿಸ್ಥಿತಿಯನ್ನೆಲ್ಲ ವಿವರಿಸಿ ಸಹಾಯ ಕೇಳಿದಳು. ಕಶ್ಯಪ ಮಹರ್ಷಿ ತನ್ನಿಬ್ಬರು ಪತ್ನಿಯರ ನಡುವೆ ಭೇದ ಭಾವ ಹೊಂದಿರಲಿಲ್ಲ. ಆದ್ದರಿಂದ ಆಕೆಗೆ ಸರ್ವಜ್ಞಕ್ಕೆ ಸಮಾನವಾದ ಪ್ರಯೋವ್ರತ ಪೂಜೆಯನ್ನು 12 ದಿನಗಳವರೆಗೆ ಮಾಡುವಂತೆ ಹೇಳಿದ್ದ. ಇದು ಮಹಿಳೆಯರಿಗೆ ಮಾಡಲಸಾಧ್ಯವಾದ ಯಜ್ಞ. ಆದರೆ ಅದಿತಿ ದೃಢ ನಿಶ್ಚಯ ಹೊಂದಿದ್ದಳು. ಪೂಜೆಯ ಸಮಯದಲ್ಲಿ ಆಕೆ ಕೇವಲ ಹಾಲನ್ನು ಸೇವಿಸುತ್ತಾ ಎಲ್ಲ ಸುಖಗಳನ್ನು ತ್ಯಜಿಸಿದ್ದಳು. ಯಜ್ಞವನ್ನು ಸಂಗೋಪವಾಗಿ ಮಾಡಿ ವಿಷ್ಣುವನ್ನು ಸಂಪ್ರೀತಗೊಳಿಸಿದ್ದಳು. ಅಷ್ಟರಲ್ಲಿ ಇಂದ್ರ ತನ್ನ ಗುರು ಬೃಹಸ್ಪತಿಯನ್ನು ಕಂಡು ಆತನ ಉಪದೇಶದಂತೆ ವಿಷ್ಣುವನ್ನು ಪ್ರಾರ್ಥಿಸಿದ್ದ.
ಇವರಿಬ್ಬರು ಪ್ರಾರ್ಥನೆಯನ್ನು ಮನ್ನಿಸಿದ ವಿಷ್ಣು ಇಂದ್ರ ಮತ್ತು ಅದಿತಿಗೆ ಭರವಸೆ ನೀಡಿ ಪುನಃ ಇಂದ್ರನಿಗೆ ಇಂದ್ರಲೋಕದ ಆಧಿಪತ್ಯವನ್ನು ಹಿಂತಿರುಗಿಸಿ ಕೊಡಿಸುವುದಾಗಿ, ಅಲ್ಲದೆ ಅದಿತಿಯ ಗರ್ಭದಲ್ಲಿ ತಾನು ಮತ್ತೊಂದು ಅವತಾರ ತಳೆದು ಬರುವುದಾಗಿಯೂ ಹೇಳಿದ್ದ. ಆಗ ಎಲ್ಲರೂ ವಿಷ್ಣುವಿನ ಮತ್ತೊಂದು ಅವತಾರಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡರು. ವಾಮನನ ಜನನ. ಶುದ್ಧ ದ್ವಾದಶಿಯ ದಿನ ಶ್ರವಣ ನಕ್ಷತ್ರದ ವಿಜಯ ಮುಹೂರ್ತದಲ್ಲಿ ವಿಷ್ಣು ವಾಮನನ ರೂಪದಲ್ಲಿ ಕಶ್ಯಪ ಅದಿತಿಯರಿಗೆ ಮಗನಾಗಿ ಜನಿಸಿದ್ದ. ಹಿಂದಿನ ಜನ್ಮದಲ್ಲಿಯೂ ತಾನವರಿಗೆ ಮಗನಾಗಿ ಹುಟ್ಟಿದ್ದನ್ನು ನೆನಪಿಸಿದ್ದ. ಅವರು ಪ್ರಾರ್ಥನೆಯಂತೆ ಈಗ ಎರಡನೆಯ ಸಲ ಅವರಿಗೆ ಮಗನಾಗಿ ಹುಟ್ಟಿದ್ದನ್ನು ಹೇಳಿ ಮತ್ತೆ ದ್ವಾಪರಯುಗದಲ್ಲಿ ಅವರಿಗೆ ಮಗನಾಗಿ ಮೂರನೆಯ ಬಾರಿ ಹುಟ್ಟುವುದಕ್ಕಾಗಿ ತಿಳಿಸಿದ್ದ. ಹೀಗೆ ಕಶ್ಯಪ ಋಷಿ ಅದಿತಿಯರಿಗೆ ತಿಳಿಸಿದ್ದ ನಂತರ ಸಾಮಾನ್ಯ ಮಗುವಿನಂತಿದ್ದ ವಿಷ್ಣು ಕುಬ್ಬಚ ರೂಪ ಧರಿಸಿದ್ದ. ಅದರಿಂದ ಈತನಿಗೆ ವಾಮನ ಎಂದು ಹೆಸರು ಬಂತು. ಬೃಹಸ್ಪತಿ ಹಾಗೂ ಇನ್ನಿತರು ಕಶ್ಯಪ ಮುನಿಯ ಮನೆಯಲ್ಲಿ ಸೇರಿ ವಾಮನಿಗೆ ಯಜ್ಞೋಪವೀತ ಧಾರಣೆಯ ಕಾರ್ಯಕ್ರಮ ನೆರವೇರಿಸಿದ್ದರು. ಈ ಕಾರ್ಯಕ್ರಮದ ನಂತರ ವಾಮನ ಎರಡನೇ ಬಾರಿ ಸಂಕೇತವಾಗಿ ಮತ್ತೊಂದು ಜನ್ಮ ತಾಳೆದು ಬ್ರಾಹ್ಮಣನಾಗಿ ಪರಿವರ್ತನೆಗೊಂಡು ದಕ್ಷಿಣೆ ದಾನ ಪಡೆಯುವ ಹಾಗೂ ಇತರರಿಗೆ ಆಶೀರ್ವಾದ ನೀಡುವ ಯೋಗ್ಯತೆ ಪಡೆದುಕೊಂಡ. ಬೃಹಸ್ಪತಿ ಮಾತಾಪಿತೃಗಳಾದ ಅದಿತಿ, ಕಶ್ಯಪ ಮುನಿಗಳು, ದೇವಾನುದೇವತೆಗಳು ಹಾಗೂ ಇನ್ನಿತರರು ವಾಮನಿಗೆ ಕೌಪೀನ, ಮೇಕಲ, ರುದ್ರಾಕ್ಷಿ ಮಾಲೆ, ಭಿಕ್ಷೆ ಪಾತ್ರೆ ಇತ್ಯಾದಿಗಳನ್ನು ನೀಡಿದ್ದರು. ವಾಮನ ಯಜ್ಞೋಪವೀತ ದೀಕ್ಷೆ ಪಡೆದು ಬ್ರಾಹ್ಮಣನಾಗಿದ್ದಕ್ಕೆ ದಾನ ಧರ್ಮಗಳು ಮಾಡಲಾಯಿತು. ಯಜ್ಞೋಪವೀತ ಕಾರ್ಯಕ್ರಮದ ನಂತರ ವಾಮನ ಪುಟ್ಟ ಬ್ರಾಹ್ಮಣನಂತೆ ಕಾಣತೊಡಗಿದ್ದ. ಇದೇ ಸಮಯದಲ್ಲಿ ನರ್ಮದಾ ನದಿ ತೀರದಲ್ಲಿದ್ದ ಮೃಗ ಕುಚ್ಚದಲ್ಲಿ ಬಲಿ ಅಶ್ವಮೇಧೆಯಾಗಿ ಮಾಡತೊಡಗಿದ್ದ. ವಾಮನ ತನ್ನ ಅವತಾರದ ಉದ್ದೇಶವನ್ನು ಪೂರ್ಣಗೊಳಿಸಲು ಅಲ್ಲಿಗೆ ಹೋಗಲು ನಿರ್ಧರಿಸಿದ್ದ. ಯಜ್ಞೋಪ ಮಾಡುವವ ಬ್ರಾಹ್ಮಣರು ಮತ್ತು ಇನ್ನಿತರರು ಕೇಳಿದ್ದನ್ನು ದಾನವಾಗಿ ಕೊಡುವುದೊಂದು ಸಾಮಾನ್ಯ ಪದ್ಧತಿ. ಬಲಿಯಲ್ಲಿ ಕೂಡ ತನ್ನ ಮುತ್ತಾತ ಪ್ರಹ್ಲಾದನ ದಾನ ಮಾಡುವ ಪ್ರವೃತ್ತಿಯ ಉತ್ತಮ ಗುಣಗಳೇ ಮೈಗೊಂಡಿದ್ದವು. ಅಷ್ಟಲ್ಲದೆ ಪ್ರಹ್ಲಾದ ಕೂಡ ಯಜ್ಞ ಸ್ಥಳದಲ್ಲಿ ಉಪಸ್ಥಿತನಿದ್ದ. ವಾಮನ ಬಲಿ ಚಕ್ರವರ್ತಿಯನ್ನು ದಾನ ಕೇಳಿದ್ದ. ವಾಮನ ಯಜ್ಞ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದ. ಈತನ ತೇಜಸ್ಸು ಯಜ್ಞದಲ್ಲಿ ಉಪಸ್ಥಿತರಿಂದ ಸಕಲರನ್ನು ಆಕರ್ಷಿಸಿ ಮುಗ್ಧರನ್ನಾಗಿಸಿತು. ಬಲಿ ಮತ್ತು ಪ್ರಹ್ಲಾದ ವಾಮನನನ್ನು ಅದ್ಭುತವಾದ ವ್ಯಕ್ತಿತ್ವಕ್ಕೆ ಮರುಹೋದರು. ಹೃದಯಪೂರ್ವಕ ಸ್ವಾಗತಿಸಿ ಆಸನದಲ್ಲಿ ಕೂಡಿರಿಸಿದ್ದರು. ವಿವಿಧ ಜನರು ವಾಮನನನ್ನು ನೋಡಿ ವಿವಿಧ ಭಾವ ವ್ಯಕ್ತಪಡಿಸಿದ್ದರು. ಕೆಲವರಲ್ಲಿ ಮುಗ್ಧ ಭಾವನೆಯುಂಟಾಯಿತು. ಬಲಿಯ ಮಗಳು ರತ್ನಮಾಲ ತನ್ನ ವಿಚಿತ್ರವಾದ ಬಯಕೆಯನ್ನು ವ್ಯಕ್ತಪಡಿಸಿದ್ದ. ವಾಮನನ್ನು ಮಗುವಿನಂತೆ ಎತ್ತಿ ಅಪ್ಪಿಕೊಂಡು ಆಡಿಸುತ್ತಾ ತನ್ನೆದೆಯ ಹಾಲನ್ನು ಕುಡಿಸ ಬಯಸಿದ್ದಳು. ದ್ವಾಪರ ಯುಗದಲ್ಲಿ ಈಕೆ ಪುತಣಿಯಾಗಿ ಜನ್ಮ ತಾಳಿದ್ದಾಗ ವಿಷ್ಣು ಈಕೆಯ ಬಯಕೆಯನ್ನು ಈಡೇರಿಸಿದ್ದ. ಆದರೆ ಶುಕ್ರಾಚಾರ್ಯರಿಗೆ ಈ ತೇಜಸ್ವಿ ಬ್ರಾಹ್ಮಣನನ್ನು ನೋಡುತ್ತಿದ್ದಂತೆ ಏನೋ ಸಂದೇಹ ತಲೆದೂರಿ ಅವನು ದಾನ ಕೇಳುವಾಗ ತುಂಬ ಎಚ್ಚರಿಕೆಯಿಂದಿರುವಂತೆ ಬಲಿಗೆ ಸೂಚನೆ ನೀಡಿದ್ದರು. ಆದರೆ ಬಲಿ ಸಾಮಾನ್ಯವಾಗಿ ಎಲ್ಲರನ್ನೂ ಕೇಳುವಂತೆ ಆಮಂತ್ರಣವಿಲ್ಲದೆ ಅಲ್ಲಿಗೆ ಬಂದು ಅತಿಥಿಯನ್ನು ಕೇಳಿದ್ದ. ವಟುವೆ, ನೀನು ಅಸಾಮಾನ್ಯನಂತೆ ಕಾಣುತ್ತೀಯ. ನೀನು ನಮ್ಮ ಯಾಗ ಶಾಲೆಗೆ ಬಂದು ನಮಗೆ ಗೌರವ ನೀಡಿದೀಯ. ಕೇಳು, ನಿನ್ನಿಂದ ನಿನಗೇನು ಬೇಕು? ನೀನು ಏನು ಕೇಳಿದ್ದರೂ ಕೊಡಲು ನನಗೆ ತುಂಬ ಸಂತೋಷ. ವಾಮನ ಹೇಳಿದ. ಬಲಿ ಮಹಾರಾಜ, ನೀನೊಬ್ಬ ದಯಾಳುವಾದ ರಾಜನೆಂಬುದು ನನಗೆ ಗೊತ್ತು. ಅದಕ್ಕೋಸ್ಕರವೇ ನೀನು ಕರೆಯದೆ ದಯೆ ನಾನು ಜೀವಿಸಲು ಬೇಕಾದ ತೂಸು ಸ್ಥಳವನ್ನು ಯೋಚಿಸಲು ನಿನ್ನಲ್ಲಿಗೆ ಬಂದಿರುವೆ. ಬಲಿಗೆ ಸಂತೋಷವಾಯಿತು. ವಾಮನಿಗೆ ವಚನ ನೀಡಿದ್ದ. ಓ ಬ್ರಾಹ್ಮಣ, ತೂಸು ಸ್ಥಳವೇ ಏಕೆ? ನಾನು ನಿನಗೆ ಬೇಕಾದಷ್ಟನ್ನು ಕೊಡುತ್ತೇನೆ. ವಾಮನ ಹೇಳಿದ. ಬಲಿ, ನನ್ನ 3 ಪಾದಗಳನ್ನು ಊರಲು ಸಾಲುವಷ್ಟು ಸ್ಥಳ ನನಗೆ ಕೊಟ್ಟರೆ ಸಾಕು. ಬಲಿ ತನ್ನ ವಚನ ಪಾಲಿಸಿದ್ದ. ವಾಮನನ ವಿನಂತಿ ಕೇಳಿ ಬಲಿಗೆ ತುಂಬ ಆಶ್ಚರ್ಯವಾಯಿತು. ಆದರೆ ಶುಕ್ರಾಚಾರ್ಯರಿಗೆ ಆಗಲಿಲ್ಲ. ಆ ಹುಡುಗನಿಗೆ ಕೊಟ್ಟ ವಚನವನ್ನು ಹಿಂದಕ್ಕೆ ಪಡೆದು ಬಿಡುವಂತೆ ಶುಕ್ರಾಚಾರ್ಯರು ಬಲಿಗೆ ಎಚ್ಚರಿಕೆ ನೀಡಿದ್ದರು. ಬಲಿ ತನ್ನ ಗುರುವಿನ ಉಪದೇಶಕ್ಕೆ ಕೇಳಲಿಲ್ಲ. ಅವರು ಬಲಿಗೆ ನಿನ್ನ ರಾಜ್ಯ ಕಳೆದುಕೊಳ್ಳುತ್ತೀ ಎಂದು ಮತ್ತೊಮ್ಮೆ ಎಚ್ಚರಿಸಿದ್ದರು. ಆಗ ಬಲಿ ಹೇಳಿದ. ನನಗಾಗಲೇ ವಚನ ಕೊಟ್ಟಿದ್ದೇನೆ. ಎಂತಹ ಪರಿಸ್ಥಿತಿ ಬಂದರೂ ನನ್ನ ವಚನವನ್ನು ಮುರಿಯಲಾರೆ. ಇಲ್ಲಿಯೇ ಉಪಸ್ಥಿತರಿರುವ ನನ್ನ ಅಜ್ಜ ಪ್ರಹ್ಲಾದರ ಪ್ರತಿಷ್ಠೆಗೆ ಭಂಗ ತಾರಲಾರೆ.
ಬಲಿ ಮತ್ತು ಆತನ ಹೆಂಡತಿ ವಿದ್ಯಾವಾಳಿ ವಾಮನಿಗೆ ವಚನ ನೀಡಿದ್ದಷ್ಟು ಭೂಮಿಯನ್ನು ದಾನವಾಗಿ ಕೊಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡರು. ಬಲಿ ತಾನು ದಾನ ನೀಡುವುದನ್ನು ಘೋಷಣೆ ಮಾಡುತ್ತಿದ್ದಂತೆ ಕುಬಜನಾಗಿದ್ದ ವಾಮನ ಬೃಹದಾಕಾರವಾಗಿ ಬೆಳೆಯತೊಡಗಿದ್ದ. ಬೆಳೆದ ಆಕಾಶದೆತ್ತರಕ್ಕೆ ನಿಂತುಕೊಂಡು ತನ್ನ ಒಂದು ಪಾದವನ್ನು ಇಡೀ ಭೂಮಿಯ ಮೇಲಿಟ್ಟರೆ ಮತ್ತೊಂದನ್ನು ಸಂಪೂರ್ಣ ಆಕಾಶದ ಮೇಲಿಟ್ಟು ವಾಮನನ ಪಾದಗಳಿಗೆರಡಿಂದ ಸಂಪೂರ್ಣ ಭೂಮಿ ಆಕಾಶಗಳೆರಡು ತುಂಬಿ ಹೋದವು. ವಾಮನ ತ್ರಿವಿಕ್ರಮನಾಗಿ ಬೆಳೆದು ನಿಂತಿದ್ದು ಬಲಿಗೆ ಗೊತ್ತಾಯಿತು. ಆಗ ವಿಷ್ಣು ಕೇಳಿದ, ಬಲಿ, ನನ್ನೆರಡು ಪಾದಗಳನ್ನು ಊರಲು ಸ್ಥಳ ಕೊಟ್ಟೆ, ಆದರೆ ನನ್ನ ಮೂರನೆಯ ಪಾದವನ್ನು ಎಲ್ಲಿ ಊರಲಿ? ಕೆಲವೇ ಅಡಿಗಳಷ್ಟಿದ್ದ ತೇಜಸ್ವಿ ಬ್ರಾಹ್ಮಣ ಈಗ ತ್ರಿವಿಕ್ರಮನಾಗಿ ಬೆಳೆದು ನಿಂತಿದ್ದ. ಈತನ ಪಾದ ಆಕಾಶ ಮುಚ್ಚಿದ್ದರಿಂದ ಸೂರ್ಯ ಮರೆಯಾಗಿದ್ದ. ಆದರೂ ಈತನ ಅಪಾರವಾದ ತೇಜಸ್ವಿನಿಂದ ಅಲ್ಲೆಲ್ಲ ಬೆಳಕು ತುಂಬಿತು. ಸುರರೆಲ್ಲರೂ ತ್ರಿವಿಕ್ರಮ ಅವತಾರಿ ವಾಮನನನ್ನು ಗೊಣೆತ್ತಿ ನೋಡಿದ್ದರು. ಬಲಿ ಮತ್ತು ಪ್ರಹ್ಲಾದರಿಗೆ ವಾಮನ ಬೇರೆಯಾರೂ ಅಲ್ಲ, ದೇವತೆಗಳನ್ನು ರಕ್ಷಿಸಲು ಬಂದ ವಿಷ್ಣುವೇ ಎಂದು ಗೊತ್ತಾಯಿತು. ಬಲಿಗೆ ತಾನು ಇಂದ್ರಲೋಕದ ಪದವಿಯನ್ನು ಕಳೆದುಕೊಳ್ಳುತ್ತಿದ್ದೇನೆಂದು ಗೊತ್ತಾದರೂ ತಾನು ಕೊಟ್ಟ ವಚನವನ್ನು ಕಡೆಗಣಿಸಲಿಲ್ಲ. ಬಲಿ ಅಸುರ ಕುಲದಲ್ಲಿದ್ದ ಜನಿಸಿದ್ದರೂ ಪ್ರವೃತ್ತಿಯಿಂದ ಅಸುರನಾಗಿರಲಿಲ್ಲ. ತಾನೆಲ್ಲ ಅಭಿಲಾಷೆ ಮಹತ್ವಾಕಾಂಕ್ಷೆಗಳನ್ನು ಬದಿಗೊತ್ತಿ ಪ್ರಹ್ಲಾದನ ಪ್ರೇರಣೆಯ ವಚನದಂತೆ ಹಾಗೂ ಉಪದೇಶದಂತೆ ಬಲಿ ವಿಷ್ಣುವನ್ನು ಪ್ರಾರ್ಥಿಸುತ್ತಾ ಹೇಳಿದ್ದ, ಭಗವಂತ, ನಾನು ನಿನ್ನಿಂದ ಆಶೀರ್ವದಿಸಲ್ಪಟ್ಟೆ. ನೀನೇ ಸ್ವತಃ ಬಂದು ನನ್ನ ಯಜ್ಞವನ್ನು ಪವಿತ್ರಗೊಳಿಸಿ ನನ್ನನ್ನು ಉದ್ಧರಿಸಿದ್ದೆ. ಇದಕ್ಕಿಂತ ಜೀವನದಲ್ಲಿ ಇನ್ನೇನು ಬೇಕು ನನಗೆ? ನಿನ್ನ ಪಾದವನ್ನು ನನ್ನ ತಲೆಯ ಮೇಲಿಟ್ಟು ನನ್ನನ್ನು ಪವಿತ್ರಗೊಳಿಸು. ಈ ಸ್ಥಿತಿಯಲ್ಲಿ ನನ್ನದು ಎಂದು ಹೇಳಿಕೊಳ್ಳಲು ಉಳಿದಿರುವುದು ಇದೊಂದೇ. ನನ್ನ ತಲೆಯನ್ನು ನೀನು ಪವಿತ್ರ ಪಾದದಡಿಯಲ್ಲಿರಿಸಿಕೊಂಡು ನನ್ನನ್ನು ಆಶೀರ್ವದಿಸು. ಬಲಿಯ ದಾನಶೂರ ತತ್ವವನ್ನು ವಚನಬದ್ಧಯನ್ನು ಋಷಿ ಮುನಿಗಳೆಲ್ಲ ಕೊಂಡಾಡಿದರು. ಪ್ರಹ್ಲಾದನ ಮರಿಮೊಮ್ಮಗನ ಶರಣಾಗತಿಯಿಂದ ವಿಷ್ಣು ಪರಿಪೂರ್ಣ ಸಂಪ್ರೀತನಾಗಿ ಹೋದ ಮತ್ತು ಹೇಳಿದ, ಬಲಿ, ನೀನು ನನ್ನಲ್ಲಿ ಅನನ್ಯ ಶರಣಾಗತನಕ್ಕೆ ನೀನು ಅಮರನಾಗಿ ಹೋದೆ. ಅದ್ಯಾಗೋ ನಾನು ಇಂದ್ರನಿಗೆ ಆತನ ರಾಜ್ಯವನ್ನು ಹಿಂತಿರುಗಿಸಿ ಕೊಡುವೆನೆಂದು ಭರವಸೆ ಕೊಟ್ಟಿರುವೆ. ಆದ್ದರಿಂದ ನೀನು ಪಾತಾಳ ಲೋಕಕ್ಕೆ ಹೋಗಿ ನೆಲೆಸು. ಇಂದ್ರ ಲೋಕದಲ್ಲಿ ಅನುಭವಿಸಿದ್ದ ವೈಭೋಗಕ್ಕಿಂತ ಹೆಚ್ಚಿನ ವೈಭೋಗವನ್ನು ನೀನು ಅಲ್ಲಿ ಅನುಭವಿಸುವೆ. ನೀನು ನನ್ನ ಕಿರೀಟವನ್ನು ಅಪಹರಿಸಿದ್ದಕ್ಕಾಗಿ ಕ್ಷಮಿಸುವೆ ಮತ್ತು ನಿನ್ನ ಅರಮನೆಯ ಬಾಗಿಲಲ್ಲಿ ನಿಂತು ಕಾಯುವೆ. ಆಗ ನೀನು ಯಾವಾಗಲೂ ನನ್ನ ಸಮೀಪವೇ ಇದ್ದಂತಾಗುತ್ತದೆ. ಇಷ್ಟಲ್ಲದೆ ಸರ್ವಾಣಿ ಮನ್ವಂತರದಲ್ಲಿ ನೀನು ಇಂದ್ರ ಪದವಿಯನ್ನು ಪಡೆಯುವೆ. ವಿಷ್ಣು ಪ್ರಹ್ಲಾದನಿಗೆ ಆಶೀರ್ವದಿಸಿದ್ದ. ವಾಮನ ಪ್ರಹ್ಲಾದನತ್ತ ತಿರುಗಿ ಹೇಳಿದ, ನೀನು ಬಲಿಯನ್ನು ಒಬ್ಬ ಉತ್ತಮ ಅಸುರನನ್ನಾಗಿ ಬೆಳೆಸಿದ್ದೆ. ಯಾವ ಇಚ್ಛೆ ಇಲ್ಲದೆಯೇ ಜೀವಿಸುತ್ತಾ ನನ್ನನ್ನು ಜಪಿಸಿದೆ. ನಾನು ನರಸಿಂಹನಾಗಿ ನಿನಗೇನೂ ಕೊಡಲಿಲ್ಲ. ಈಗ ನೀನು ಬಲಿಯೊಂದಿಗೆ ಪಾತಾಳ ಲೋಕಕ್ಕೆ ತೆರಳಿ ತೃಪ್ತಿಯಿಂದ ಜೀವಿಸು. ನಿನ್ನ ಈಗಿರುವ ಜೀವನದ ಕೊನೆಯಲ್ಲಿ ಹುಟ್ಟು ಸಾವಿನ ಚಕ್ರದಿಂದ ಮುಕ್ತಿ ಹೊಂದುವೆ. ವಿಷ್ಣುವಿನ ಮಾತು ಕೇಳಿ ಪ್ರಹ್ಲಾದ ಮತ್ತು ಬಲಿಗೆ ತುಂಬ ಸಂತೋಷವಾಯಿತು. ಈಗ ತಾವಿದ್ದ ಪೃಥ್ವಿ ಹಾಗೂ ಸುರಲೋಕವನ್ನು ತ್ಯಜಿಸಿ ಸುತಾಳ ಲೋಕಕ್ಕೆ ಹೋಗಿ ಅಲ್ಲಿ ಸುಖದಿಂದ ಜೀವಿಸಿದ್ದರು. ಕಾರ್ತಿಕ ಶುಕ್ಲ ಪಾಡ್ಯಮಿಯನ್ನು ಬಲಿಯ ಹೆಸರಿನಲ್ಲಿ ಬಲಿಪಾಡ್ಯಮಿ ಎಂದು ಕರೆದು ಜನರು ಆ ದಿನವನ್ನು ಬಲಿಯ ಗೌರವಾರ್ಥ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಾ ಇಂದಿಗೂ ಬರುತ್ತಿದ್ದಾರೆ. ಭಗವಂತ ಒಬ್ಬರಿಗೆ 10 ಒಳ್ಳೆಯ ಗುಣಗಳನ್ನು ಕಲಿಸಲು ಯಾವಾಗಲೂ ಶಿಕ್ಷೆಯ ದಾರಿಯನ್ನೇ ಅನುಸರಿಸುವುದಿಲ್ಲ ಎಂದು ವಾಮನ ಅವತಾರ ತಿಳಿಸುತ್ತದೆ. ಯಾವಾಗ ಒಬ್ಬ ಮನುಷ್ಯ ತನ್ನ ತಪ್ಪನ್ನು ತಿಳಿದುಕೊಂಡು ಪಶ್ಚಾತ್ತಾಪ ಪಡುತ್ತಾನೋ